ಅವಿ ಆದಷ್ಟು ಬೇಗ ಇದನ್ನೆಲ್ಲ ಅಡವಿಟ್ಟು ಶ್ರೀಕಾಂತ್ನ ಬಿಡಿಸ್ಕೊಂಡು ಬಾ. ಸರಿಮ್ಮ, ನೀನೇನು ಯೋಚನೆ ಮಾಡಬೇಡ. ಮಧ್ಯಾಹ್ನದೊಳಗೆ ನಾವಿಬ್ರು ಹೋಗಿ ಶ್ರೀಕಾಂತ್ನ ಬಿಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತೇವೆ. ಸರಿ ಅಕ್ಕ, ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ. ತಗೊಳ್ಳಿ, ಇದನ್ನ ತಗೊಂಡೋಗಿ ನಿಮ್ಮ ತಮ್ಮನ ಬಿಡಿಸ್ಕೊಂಡು ಬನ್ನಿ. ರೀ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಚೆಕ್ ತಗೊಂಡು ನಿಮ್ಮ ತಮ್ಮನ ಬಿಡಿಸ್ಕೊಂಡು ಬನ್ನಿ. ಏಯ್, ಏನೇ ದೊಡ್ಡ ದಾನ ಮಾಡೋ ಥರ ಚೆಕ್ ಕೊಡ್ತಿದ್ಯಾ? ಯಾವನಿಗೆ ಬೇಕು ನಿನ್ ಕರುಣೆ? ಏನು ಭಿಕ್ಷೆ ಹಾಕ್ತಿದ್ಯಾ? ಇದು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ, ನಮ್ಮಪ್ಪಂದು. ನಿನ್ ಕರುಣೆ ದುಡ್ಡಿಂದ ನನ್ನ ತಮ್ಮ ಶ್ರೀಕಾಂತ್ನ ಬಿಡಿಸ್ಕೊಂಬರೋ ಕರ್ಮ ನಮ್ಗೇನು ಬಂದಿಲ್ಲ. ಕೈ ಚಾಚೋಷ್ಟು ನಮ್ಮಮ್ಮ ಏನು ಗತಿಗೆಟ್ಟಿಲ್ಲ ಕಣೆ. ಅಮ್ಮನ ಒಡವೆ ನಾವು ಒತ್ತೆ ಇಟ್ಟು ಶ್ರೀಕಾಂತ್ನ ಬಿಡಿಸ್ತೀವಿ. ಮುಂದೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮಾವ ನಡಿ, ಇವಳ ಹತ್ರ ಇನ್ನೇನು ಮಾತು. ಈ ಕನಕ ಈಗಲಾದ್ರೂ ಗೊತ್ತಾಯ್ತಾ? ಹುಲಿ ಹುಲಿನೇ, ಹಸ್ತಿದೆ ಅಂತ ಅದು ಯಾವತ್ತೂ ಹುಲ್ ತಿನ್ನೋದಿಲ್ಲ. ಅಂದ್ರೆ ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಎರಡೇ 2 ನಿಮಿಷ ಒಳಗಡೆ ಕೂತ್ ಮಾತಾಡ್ಬಹುದಾ? ಲೇ ಅವಿನಾಶ, ಕಂಡವ್ರ ಜೊತೆ ಕಾಡಡ್ಡೆ ಹೊಡೆಯೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ. ಹೇಳಿದ್ ಕೇಳಿಸ್ತಾ? ಹೇಗೂ ಬರೋದು ಬಂದಿದ್ದೀರಿ, ನಿಮ್ಮ ಮಗಳಿಗೆ ನೆಟ್ಟಿಗೆ ನಡ್ಕೋ. ದಬ್ಬಾಳಿಕೆ ನಡೆಸಿರೋ ಪರಿಸ್ಥಿತಿ ನೆಟ್ಟಿಗಿರಲ್ಲ ಅಂತ ಹೇಳ್ಬಿಟ್ಟು ಹೋಗಿ. ಮಾವ ನಡಿ ಹೋಗೋಣ. ಅಳಿಯಂದ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಕ್ಕೆ ನಿಮ್ಮ ಮಗಳು ಬಿಡ್ಬೇಕಲ್ಲ. ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾಳೆ. ಸೊಸೆಯಾಗಿ ಬರೋಳು ದೀಪ ಹಚ್ಚಬೇಕು, ಮನೆಗೆ ಬೆಂಕಿ ಹಚ್ಚಬಾರ್ದು. ಅರೆ, ಇದೇನಮ್ಮ ಬೆಳಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನು ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಮ್ಮ ಅಂತ ಅರ್ಜೆಂಟ್ ವಿಷಯ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇದ್ವಿ. ಈಗ ನಿನ್ನಿಂದ ತಲೆ ಕೆಡೋ ಪರಿಸ್ಥಿತಿ ಬಂದಿದೆ. ಅಮ್ಮ ಬಾ, ಒಳಗೆ ಹೋಗಿ ಮಾತಾಡೋಣ. ಕೂತ್ಕೊಮ್ಮ. ಯಾಕೇನೇನೋ ಮಾತಾಡ್ತಿದ್ಯಲ್ಲ, ಈಗ್ಲಾದ್ರೂ ಹೇಳು ಏನು ಅಂತ. ಇಷ್ಟು ದಿವಸ ಚೆನ್ನಾಗೇ ಇದೆಯಲ್ಲೇ, ಈಗ ಯಾಕೆ ಅಧಿಕಾರ ಅಹಂಕಾರದ ಅಮಲ್ನ ತಲೆಗೆ ಇರಿಸ್ಕೊಂಡಿದ್ಯಾ? ನಿಮ್ಮ ಮಾವ ಹೋದ್ಮೇಲೆ ತಲೆಗಿಲೆ ಕೆಟ್ಟೋಗಿದ್ಯಾ ನಿನ್ಗೆ? ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ ಕಣೆ, ಈ ಮನೆ ಘನತೆ ಗೌರವ ಎಂಥದ್ದು ಅಂತ ನಿನಗೂ ಗೊತ್ತಿದೆ ತಾನೆ. ಮನೆ ಸೊಸೆಯಾಗಿ ಅದನ್ನೆಲ್ಲ ಉಳಿಸ್ಬೇಕಾದ್ದು ನಿನ್ನ ಕರ್ತವ್ಯ. ಹೆಣ್ಣು ಮಕ್ಕಳು ಹೆತ್ತ ಮನೆ ಸೇರಿದ ಮನೆ ಎರಡರ ಮರ್ಯಾದೆನೂ ಕಾಪಾಡಬೇಕು ಕಣೆ. ಅಮ್ಮ ಈಗ ಮರ್ಯಾದೆ ಕಳೆಯುವಂತ ಕೆಲಸ ನಾನು ಏನ್ ಮಾಡಿದ್ದೀನಿ? ನಿನ್ನ ಮೈದ್ನ ಜೈಲಲ್ಲಿದ್ದಾನಂತೆ, ಅವನನ್ನ ಜೈಲಿಂದ ಬಿಡ್ಸಕ್ಕೆ ನೀನ್ ದುಡ್ಡು ಕೊಡಲ್ಲ ಅಂದ್ಯಂತೆ. ನೋಡು, ನಿನ್ನೆ ರಾತ್ರಿ ಅಳಿಯಂದ್ರು ಮನೆ ಹತ್ರ ಬಂದಿದ್ರು, ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ರು.
ತುಂಬಾನೇ ಮಾತಾಡ್ ಹೋದ್ರು ಅಲ್ವೇ? ಈ ಹಣ ಆಸ್ತಿ ಎಲ್ಲ ಅವ್ರದೇ ತಾನೆ. ನೀನೇನಾದ್ರೂ ಇದನ್ನೆಲ್ಲ ಸಂಪಾದನೆ ಮಾಡಿದ್ಯಾ? ಯಾರೋ ಕೊಟ್ಟಿರೋ ಆಸ್ತಿ ಮೇಲೆ ನೀನ್ ಹಕ್ಕು ಚಲಾಯಿಸ್ತಾ ಇದೀಯಾ? ಈ ಮನೆ ಮಗ ಜೈಲ್ ಪಾಲಾಗಕ್ಕೆ ನೀನ್ ಯಾಕೆ ಕಾರಣ ಆಗ್ಬೇಕು? ಅವ್ರು ಕೇಳೋಷ್ಟು ದುಡ್ಡು ಕೊಟ್ಬಿಡ್ಬೇಕು ತಾನೆ. ಅಮ್ಮ ಮಾತಾಡಿದ್ದಾಯ್ತಾ? ನೋಡು ಕನ್ಕಿ, ಯಾವಾಗ್ಲೂ ನಾನು ಇಲ್ಲಿಗೆ ಬಂದು ನಿನಗೆ ಬುದ್ಧಿ ಹೇಳ್ತಾ ಇರಕ್ಕಾಗಲ್ಲ ಕಣೆ. ನೀನೇ ಸುಳಿವು ಸೂಕ್ಷ್ಮ ಅರ್ಥ ಮಾಡ್ಕೊಂಡು ಎಲ್ರ ಜೊತೆ ಹೊಂದ್ಕೊಂಡು ಹೋಗೋದನ್ನ ಕಲಿ. ಅಮ್ಮ ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ನೀನ್ ಯಾಕೆ ಇದ್ರಲ್ಲೆಲ್ಲ ತಲೆ ಹಾಕ್ತೀಯ? ನಾನೀಗ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ರೆ ಮುಂದೆ ನಿನ್ ಜೀವನ ಹಾಳಾಗಿ ಹೋಗುತ್ತೆ ಕಣೆ. ಅದನ್ನ ನೋಡಿ ನಾನು ಕಣ್ಣೀರ್ ಸುರಿಸ್ತಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಈಗ ಹುಡುಗನ್ ಬಿಡ್ಸಕ್ಕೆ ನಿನಗೇನ್ ಕಷ್ಟ? ಅದು ಹಾಗಲ್ಲ ಅಮ್ಮ. ಶ್ರೀಕಾಂತನ ಬಿಡಿಸ್ಬಾರ್ದು. ಅವನಿಗೆ ಜೈಲ್ ಆಗ್ಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿರ್ಲಿಲ್ಲ. ಅವನು ಬುದ್ಧಿ ಕಲೀಲಿ ಅಂತ ನಾನು ಹಾಗೆ ಮಾಡಿದೆ. ನೀನೇನೆ ಅವನಿಗೆ ಬುದ್ಧಿ ಕಲ್ಸೋದು? ನಮ್ ಗೋವಿಂದ ಅವಾಗ ಜೈಲಲ್ಲಿದ್ನಲ್ಲ, ಆಗ ನಿಮ್ಮ ಮಾವನವರು ಅವನಲ್ಲೇ ಬಿದ್ದಿರ್ಲಿ, ಬುದ್ಧಿ ಕಲ್ತ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರೆ ನಮ್ ಗತಿ ಏನಾಗ್ತಿತ್ತು ಗೊತ್ತಾ? ನಾನಂತೂ ಇವತ್ತಿರ್ತಿದ್ನೋ ಇಲ್ವೋ? ಆ ಉಪಕಾರ ಸ್ಮರಣೆನೂ ಬೇಡವೇನೆ ನಿನ್ಗೆ? ಅಮ್ಮ ದಯವಿಟ್ಟು ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದು ನಮ್ಮನೆ ವಿಷಯ, ಇದ್ರಲ್ಲಿ ತಲೆ ಹಾಕ್ಬೇಡ. ದಯವಿಟ್ಟು ಹೊರಟೋಗಮ್ಮ. ಕನ್ಕಿ, ಈ ಮಾತ್ ನೀನ್ ಆಡ್ತಿರೋದು ನೋಡು, ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ ಕಡೆ. ಅಮ್ಮ ಪ್ಲೀಸ್, ಇನ್ನೇನು ಮಾತಾಡಬೇಡ. ಇನ್ಮೇಲೆ ಇಂಥ ವಿಷಯ ತಗೊಂಡು ಮನೆಗೆ ಬರಬೇಡ. ಹೊರಟೋಗು ಇಲ್ಲಿಂದ. ಇನ್ನಿಷ್ಟ ಏನಾದ್ರೂ ಮಾಡ್ಕೊ. ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಾಳಕ್ಕಾಗದೆ ಬಂದ್ರೆ ನಾನಂತೂ ಜೀವಂತವಾಗಿರಲ್ಲ, ನೆನ್ಪಿಟ್ಕೋ. ಲೇ ಅಭಿ, ನಮ್ಮ ಲಾಯರ್ ಅಲ್ಲಿದ್ದಾರೋ? ಅವ ನಡಿ ಹೋಗೋಣ. ನಡಿ. ನಮಸ್ಕಾರ ಸರ್. ನಾಳೆ ಅಗ್ರಿಮೆಂಟ್ ಕಾಪಿ ತೊಗೊಂಡು ಬನ್ನಿ, ಹೊರಡಿ ನೀವು. ಆಯ್ತು ಸರ್. ನಮಸ್ಕಾರ ಅವಿನಾಶ್, ನಾನು ನಿಮಗೆ ಕಾಯ್ತಾ ಇದ್ದೆ. ಅಮೌಂಟ್ ಅಡ್ಜಸ್ಟ್ ಆಗಿದೆಯಾ? ರೆಡಿ ಇದೆ ಸರ್, ಪೂರಾ 3 ಲಕ್ಷ ಇದೆ. ಇದನ್ನ ತಗೊಂಡು ನಮ್ಮ ಶ್ರೀಕಾಂತನ ಬಿಡಿಸ್ಬಿಡಿ ಸರ್. ಹೌದು ಸರ್, ನಾಳೆ ಯಾವುದೋ ಜಯಂತಿ ಅಂತ ರಜಾ ಬೇರೆ ಇದೆಯಂತೆ. ಇವತ್ತು ಶ್ರೀಕಾಂತ ರಿಲೀಸ್ ಆಗಿಲ್ಲ ಅಂದ್ರೆ ಇನ್ನೂ 2 ದಿವಸ ಜೈಲಲ್ಲೇ ಇರಬೇಕಾಗುತ್ತೆ. ಅವಿನಾಶ್, ನೀವೇನು ಯೋಚನೆ ಮಾಡಬೇಡಿ. ದುಡ್ಡು ಕಟ್ಟಿ 1 ಅವರ್ ಒಳಗೆ ನೀವು ಬೇಲ್ ಆರ್ಡರ್ ಕೊಡಿಸ್ತೀನಿ. ಜೈಲ್ ಹತ್ರ ಹೋಗಿ ನಿಮ್ಮ ತಮ್ಮನ್ನ ರಿಲೀಸ್ ಮಾಡಿಸ್ಬೋದು. ಪ್ಲೀಸ್ ಸರ್, ಆದಷ್ಟು ಬೇಗ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಬಿಡಿ. ನೋಡಿ, ನೀವಿಬ್ರು ಇಲ್ಲೇ ಇರಿ, ನಾನು ಅಮೌಂಟ್ನ ರಿಮಿಟ್ ಮಾಡಿ ಬರ್ತೀನಿ. ಅಮೌಂಟ್ ಕೊಡಿ. ಪಾಪ, ಅಮ್ಮನ ಮುಖ ನೋಡೋಕ್ಕೂ ಆಗ್ತಿಲ್ಲ, ಅವಳಿದ್ರು ಮುಖ ಕೊಟ್ಟು ಮಾತಾಡೋಕ್ಕೂ ಆಗ್ತಿಲ್ಲ. ಸದ್ಯ ಶ್ರೀಕಾಂತ ರಿಲೀಸ್ ಆಗಿ ಬಂದ್ರೆ ಸಾಕು ಅನ್ಸ್ಬಿಟ್ಟು. ಅವಿನಾಶ, ಇನ್ನೇನ್ ಬಿಡೋ, ಶ್ರೀಕಾಂತನ ಮನೆ ಕರ್ಕೊಂಡು ಹೋಗ್ತೀವಲ್ಲೋ. ಏನೇ ಆದ್ರೂ ಅಮ್ಮನ ಒಡವೆನ ಅಡ ಇಟ್ಟು ಶ್ರೀಕಾಂತ ಬಿಡ್ಸೋಗಾಯ್ತಲ್ಲ ಮಾವ. ಆಫ್ಟರ್ ಆಲ್ 3 ಲಕ್ಷ ಹೊಂದಕ್ಕಾಗಿಲ್ವಲ್ಲ ನನಗೆ, ನಾಚಿಕೆ ಆಗ್ತದೆ. ಆದಷ್ಟು ಬೇಗ ಅಮ್ಮನ ಒಡವೆನ ಬಿಡಿಸ್ಕೊಟ್ಬಿಡ್ಬೇಕು. ಲೋ ಅವಿನಾಶ, ಏನು ಯೋಚನೆ ಮಾಡಬೇಡ್ವೋ. ಮೊದಲು ಶ್ರೀಕಾಂತ ಹೊರಗಡೆ ಬರಲಿ, ಆಮೇಲೆ ಅಕ್ಕನ ಒಳನ ಬಿಡಿಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡೋಣ. ಏನ್ ಸರ್ ಇದು, ಅಮೌಂಟ್ ಕಟ್ಟಿದ್ರಿ ತಾನೆ? ನಾನೇನ್ರಿ ಅಮೌಂಟ್ ಕಟ್ಟೋದು? ಈಗಾಗಲೇ ಯಾರೋ ಬಂದು ಅಮೌಂಟ್ ಕಟ್ಟಿ ಹೋಗಿದ್ದಾರೆ. ಸರ್, ಏನು ಹೇಳ್ತಿದ್ದೀರಾ ನೀವು? ಬರೀ ಅಮೌಂಟ್ ಕಟ್ಟಿರೋದು ಅಷ್ಟೇ ಅಲ್ಲ,
ಬೇಲ್ ಆರ್ಡರ್ ಕೂಡ ತಗೊಂಡೋಗಿದ್ದಾರೆ. ಬಹುಶಃ ಇಷ್ಟೊತ್ತಿಗೆ ಅವರು ಜೈಲ್ ಹತ್ರ ಹೋಗಿರ್ಬೇಕು. ಯಾಕೆ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ನಾವ್ ಯಾರನ್ನೂ ಕಳಿಸಿಲ್ಲ. ಅಮ್ಮನ್ ಬಿಟ್ರೆ ಅವನನ್ನ ಬಿಡ್ಸಕ್ಕೆ ಬೇರೆ ಯಾರು ಇಲ್ಲ ಸರ್. ನೋಡಿ, ನೀವು ಬೇಗ ಜೈಲ್ ಹತ್ರ ಹೋದ್ರೆ ಅವ್ರು ಯಾರು ಅಂತ ನಿಮಗೆ ವಿಷಯ ಗೊತ್ತಾಗ್ಬೋದು. ತಗೊಳ್ಳಿ ಅಮೌಂಟ್. ಸಾರಿ ಸರ್, ನಿಮಗೆ ತುಂಬ ತೊಂದರೆ ಕೊಟ್ವಿ ನಾವು. ಇರ್ಲಿ ಅವಿನಾಶ್, ಬೇಗ ಜೈಲ್ ಹತ್ರ ಹೋಗಿ. ಸರಿ ಸರ್, ನಾವಿನ್ ಬರ್ತೇವೆ. ಸರ್, ಜೈಲರ್ ಸಾಹೇಬ್ರು ಇದಾರ? ಇಲ್ಲ, ಸಾಹೇಬ್ರು ಈಗ ತಾನೇ ಕೋರ್ಟ್ಗೆ ಹೋದ್ರಲ್ಲ. ಏನು, ಕೋರ್ಟಿಗೆ ಹೋದ್ರ? ಮಾವ, ಸಾಹೇಬ್ರು ಇಲ್ವಂತೆ. ಇನ್ ಶ್ರೀಕಾಂತನ್ ಗತಿ? ಅಲ್ಲಿ ನೋಡಿದ್ರೆ ಲಾಯರ್ ಸಾಹೇಬ್ರು ಯಾರೋ ಬೇಲ್ ಆರ್ಡರ್ ತಗೊಂಡೋಗಿದ್ದಾರೆ ಅಂದ್ರು. ಇಲ್ಲಿ ನೋಡಿದ್ರೆ ಜೈಲರ್ ಸಾಹೇಬ್ರೇ ಇಲ್ಲ. ಇಲ್ಲಿ ಯಾರು ಬಂದಿರೋ ಹಾಗೆ ಕಾಣ್ತಾ ಇಲ್ಲ. ನಾನು ಯಾಕೋ ಕನ್ಫ್ಯೂಷನ್ ಆಗ್ತಿದೆ ಕಣ. ಸರ್, ಏನು ಸರ್ ನಿಮ್ಮ ಕನ್ಫ್ಯೂಷನ್ನು? ಏನಾಯ್ತು? ಶ್ರೀಕಾಂತ ಅಂತ ಒಬ್ಬ ಇಲ್ಲಿ ಜೈಲಲ್ಲಿದ್ದಾನೆ. ಅವನು ನನ್ನ ತಮ್ಮ. ಅವನನ್ನು ಬಿಡಿಸ್ಕೊಂಡು ಹೋಗೋಕೆ ಯಾರೋ ಬಂದಿದ್ರಂತಲ್ಲ. ನೀವು ನೋಡ್ರೆ ಸಾಹೇಬ್ರು ಇಲ್ಲ ಅಂತೀರಿ. ಬೇಲ್ ಆರ್ಡರ್ ತಗೊಂಡೋದವರು ಎಲ್ಲೂ ಪತ್ತೆನೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಸಾಹೇಬ್ರು? ಶ್ರೀಕಾಂತನ ಅವ್ರನ್ನ ಸಾಹೇಬ್ರೆ ರಿಲೀಸ್ ಮಾಡಿ ಹೋದ್ರಲ್ಲ. ಏನು, ಶ್ರೀಕಾಂತ ರಿಲೀಸ್ ಆದ್ನ? ಅವನನ್ನು ಯಾರು ಬಿಡಿಸ್ಕೊಂಡೋದ್ರು? ಸರ್, ಯಾರೋ ತುಂಬ ಬೇಕಾದವ್ರಂತೆ ಬಿಡಿಸ್ಕೊಂಡು ಹೋದ್ರು. ಅವಿನಾಶ, ನನ್ಗೀಗ ಅರ್ಥ ಆಗ್ತಿದೆ ಕಣ. ಯಾರೋ ಪ್ಲಾನ್ ಮಾಡಿ ಶ್ರೀಕಾಂತನ ಕಿಡ್ನಾಪ್ ಮಾಡಿದ್ದಾರೆ ಅನ್ಸುತ್ತೆ. ಸರ್, ರಿಲೀಸ್ ಮಾಡಿಸಿದ್ದು ಒಂದು ಹುಡುಗಿ. ಅವರು ಆ ಥರ ಕಾಣಲಿಲ್ಲ. ಹುಡುಗಿನ? ಹಾಗಾದ್ರೆ ಹುಡುಗಿನೇ ಬುಟ್ಟಿಗೆ ಹಾಕೊಂಡು ಯಾಕೆ ಕಿಡ್ನಾಪ್ ಮಾಡಿರಬಾರ್ದು? ಸರ್, ಆ ಹುಡುಗಂಗೆ ಯಾವ ಥರ ಫೀಲಿಂಗ್ ಇರಲಿಲ್ಲ. ಆ ಹುಡುಗಿ ಜೊತೆ ಖುಷಿಯಾಗಿ ಹೋದ. ಏನು, ಖುಷಿಯಾಗಿ ಹೋದ್ನಾ? ಅಂತ ಹುಡುಗಿ ಯಾರಿರ್ಬೋದು? ಅದು ನಮ್ಮ ಶ್ರೀಕಾಂತನ್ ಬಿಡಿಸ್ಕೊಂಡು ಹೋಗೋ ಅಂತವಳು. ಅದೇನಪ್ಪ, ಇವನಷ್ಟು ಒಳ್ಳೆ ಕೆಲಸ ಮಾಡಲ್ವಲ್ಲ. ಬರೀ ಒಳಗೆ ಕಳ್ಸೋ ಹುಡುಗಿರೇ ಇರೋದು. ಇವನನ್ನು ಈಚೆ ಕರ್ಕೊಂಬಂದಿರೋ ಪುಣ್ಯಾತ್ಕತಿ ಯಾರು ಇರ್ಬೋದು? ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಹಾ, ಗೊತ್ತಾಯ್ತು ಕಣ. ಶ್ರೀಕಾಂತನ ಬೇರೆ ಯಾರು ಬಿಡಿಸಿಲ್ಲ, ಕನಕನೇ ಬಿಡಿಸಿರೋದು. ಏನು, ಕನಕನ? ನಿನ್ಗೆ ಗೊತ್ತು? ಈಗಾಗಲೇ ಅಕ್ಕ ಕನಕನ ಮೇಲೆ ಗುರ್ರನ್ನ ಶುರು ಮಾಡಿದಾಳೆ. ಅಕ್ಕನ ಒಡವೆ ಒತ್ತೆ ಇಟ್ಟು ಶ್ರೀಕಾಂತನ ಬಿಡಿಸಿದ್ರೆ ಅಕ್ಕ ಗ್ರಹಚಾರ ಬಿಡಿಸ್ಬಿಡ್ತಾಳೆ ಅಂತ ಹೆದ್ರಿ ನಮ್ಗಿಂತ ಮುಂಚೆನೆ ಶ್ರೀಕಾಂತನ ಬಿಡಿಸ್ಕೊಂಡು ಹೋಗಿದ್ದಾಳೆ. ಛೇ, ಶ್ರೀಕಾಂತ ಎಂತ ಕೆಲಸ ಮಾಡ್ಬಿಟ್ಟ. ನಾವ್ ಏನಾದ್ರೂ ಬಿಡಿಸ್ಕೊಂಬರ್ತೀವಿ ಅಂತ ಹೇಳಿದ್ವಿ ತಾನೆ. ಇವ್ನ ಕನಕನ ಜೊತೆ ಯಾಕೆ ಹೋಗ್ಬೇಕಾಗಿತ್ತು? ನಮ್ಮನ್ನ ನಂಬ್ಕೊಂಡ್ರೆ ಜೈಲ್ ವಾಸ ಪರ್ಮನೆಂಟ್ ಆಗುತ್ತೆ ಅಂತ ಭಯ ಆಗಿದೆ. ಅದಕ್ಕೆ ಮೆಲ್ಲಗೆ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಹೇಗೂ ಮನೆಗೆ ಹೋಗಿರ್ತಾನಲ್ಲ, ನಡಿ ಅಲ್ಲೇ ಹೋಗಿ ವಿಚಾರಿಸೋಣ, ನಡಿ. ಶ್ರೀಕಾಂತ್! ಶ್ರೀಕಾಂತ! ಶ್ರೀಕಾಂತ್! ಶ್ರೀಕಾಂತ! ಶ್ರೀಕಾಂತ! ಶ್ರೀಕಾಂತ್! ಶ್ರೀಕಾಂತ್! ಯಾಕೋ ಹೀಗೆ ಕೂಗಾಡ್ತಾ ಇದ್ಯಾ? ಏನಾಯ್ತು? ಎಲ್ಲಮ್ಮ ಅವನು? ಕರಿಯಮ್ಮ ಈಚೆ. ಅವನಿಗೆ ಮಾನ ಮರಿ ಇಲ್ವೇನಮ್ಮ? ಯಾರು ಕರೆದ್ರೆ ಅವ್ರ ಜೊತೆ ಹೋಗ್ಬಿಡೋದಾ? ಹೂನಕ್ಕ, ಸ್ವಲ್ಪನಾದ್ರೂ ಬುದ್ಧಿ ಬೆಳೆದನಕ್ಕ. ಮಾಡೋದೆಲ್ಲ ಮಾಡ್ಬಿಟ್ಟು ಬಚ್ಚಿಟ್ಕೊಂಡಿದ್ದಾನೆ. ಶ್ರೀಕಾಂತ! ಶ್ರೀಕಾಂತ! ಶ್ರೀಕಾಂತ, ಏನ್ರಿ ನೀವು? ನೀವಿಬ್ರು ತಾನೇ ಹೋಗಿದ್ದು ಅವನನ್ನ ಕರ್ಕೊಂಡ್ ಬರ್ತೀನಿ ಅಂತ. ಮತ್ ಇಲ್ಲಿ ಬಂದು ಹುಡುಕ್ತಿದ್ದೀರಾ? ಏನು, ಶ್ರೀಕಾಂತ ಮನೆಗೆ ಬಂದಿಲ್ವಾ? ಇಲ್ಲ ಕಣ, ಶ್ರೀಕಾಂತ್ ಜೈಲಿಂದ ರಿಲೀಸ್ ಆದ್ನ. ಹೂನಮ್ಮ, ನಮ್ಗಿಂತ ಮೊದಲು ನಿನ್ ಸೊಸೆ ಹೋಗಿ ಅವನ್ನ ಜೈಲಿಂದ ರಿಲೀಸ್ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಮೈದ್ನ ಅನ್ನೋ ಕರುಣೆನೇ ಇಲ್ಲದೆ ಒಂದ್ ದಿವಸ ಜೈಲಲ್ಲಿ ಕೊಳೆಯಾಗಿ ಮಾಡಿದ್ದಾಳೆ. ಅವನ ಜೊತೆ ಬರಕ್ ನಾಚಿಕೆ ಆಗಲ್ವಾ ಇವನ್ಗೆ? ಏನು, ಕನಕ ಶ್ರೀಕಾಂತನ ಬಿಡಿಸ್ಕೊಂಡ್ ಬಂದ್ಲಾ? ಹೌದು ಕಣೆ. ನಾವು ಕೋರ್ಟ್ ಹತ್ರ ಹೋಗೋ ಹೊತ್ತಿಗೆ ಅವಳು ದುಡ್ಡು ಕಟ್ಟಿ ಆರ್ಡರ್ ತಗೊಂಡೋಗಿದ್ಲು. ಜೈಲ್ಗೆ ಹೋಗೋ ಟೈಮ್ಗೆ ಶ್ರೀಕಾಂತ ರಿಲೀಸ್ ಆಗಿದ್ದ. ಆದ್ರೆ ಕನಕನು ಮನೆಗೆ ಬಂದಿಲ್ಲ, ಶ್ರೀಕಾಂತನು ಮನೆಗೆ ಬಂದಿಲ್ವಲ್ಲೋ? ರಿಲೀಸ್ ಮಾಡಿಸಿದ್ಮೇಲೆ ನೆಟ್ಟಿಗೆ ಮನೆ ಕರ್ಕೊಂಡ್ ಬರ್ಬೇಕು ತಾನೆ. ಶ್ರೀಕಾಂತ ಕರ್ಕೊಂಡು ಇವಳು ಹೋದ್ಲು. ಅಕ್ಕ, ಏನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಶ್ರೀಕಾಂತನ ಬ್ರೈನ್ ವಾಶ್ ಮಾಡೋದಕ್ಕೆ ಕರ್ಕೊಂಡು ಹೋಗಿರ್ಬೇಕು. ಅವಿ, ನೀವೇನ್ ಹೇಳ್ತಾ ಇದೀರೋ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನ್ ಶ್ರೀಕಾಂತನ್ ನೋಡ್ಬೇಕು. ಮಾವ, ಮೊದಲು ಆ ಕನ್ಕನ್ ಫೋನ್ ಮಾಡಿ ಶ್ರೀಕಾಂತ ಎಲ್ಲಿದ್ದಾನೆ ಅಂತ ಕೇಳು. ಮರ್ಯಾದೆಯಾಗಿ ಮನೆ ಕರ್ಕೊಂಬರ ಕೇಳು. ಸರಿ ಅವಿ, ಈಗಲೇ ಮಾಡ್ತೀನಿ.
ಹಲೋ. ಶ್ರೀಕಾಂತನಿಗೆ ಫೋನ್ ಕೊಡು. ಶ್ರೀಕಾಂತ? ಎಲ್ಲಿದ್ದಾರೆ ಶ್ರೀಕಾಂತ್? ಅದನ್ನ ನೀನ್ ಹೇಳಬೇಕು. ನನಗೇನು ಗೊತ್ತು? ಒಡವೆನ ಒತ್ತೆ ಇಟ್ಟು ಶ್ರೀಕಾಂತನ ಬಿಡಿಸ್ತೀನಿ ಅಂತ ಹೇಳಿದವ್ರು ನೀವೇ ಅಲ್ವಾ? ಹೋಗಿದ್ದವ್ರು ನಾವು. ಅದಕ್ಕಿಂತ ಮುಂಚೆ ಶ್ರೀಕಾಂತನ ಬಿಡಿಸ್ಕೊಂಡು ಹೋಗಿರೋಳು ನೀನು. ನಾನು ಶ್ರೀಕಾಂತನ ಬಿಡಿಸಿದ್ನ? ಏನ್ ಹೇಳ್ತಿದ್ದೀರಾ ನೀವು? ಕನಕ, ನಾಟಕ ಆಡ್ಬೇಡ. ಶ್ರೀಕಾಂತನ ರಿಲೀಸ್ ಮಾಡಿಸಿ ಎಲ್ಲೋ ರಹಸ್ಯವಾಗಿ ಬಚ್ಚಿಟ್ಟು ಏನು ಗೊತ್ತಿಲ್ಲಂಗೆ ಮಾತಾಡ್ತಿದ್ಯಾ? ನೋಡಿ, ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡಿ. ನಾನು ಶ್ರೀಕಾಂತನ ಬಿಡಿಸ್ಕೊಂಡು ಬಂದಿಲ್ಲ. ನನಗವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕನಕ, ಕನಕ, ನೋಡ್ದೆ ನಾವಿನಾಶ, ನಿನ್ನ ಹೆಂಡತಿ ಏನು ಗೊತ್ತಿಲ್ಲಂಗೆ ನಾಟಕ ಮಾಡ್ತಿದ್ದಾಳೆ. ಏನು ಶ್ರೀಕಾಂತ ಅಲ್ಲಿ ಇಲ್ವಂತ? ಇಲ್ದೆ ಎಲ್ಲೋಗ್ತಾನೆ. ಅವನು ನಿಟ್ಕೊಂಡು ಏನೋ ಗೇಮ್ ಮಾಡ್ತಿದ್ದಾಳೆ. ಶ್ರೀಕಾಂತನ ಇಟ್ಕೊಂಡು ಅವಳೇನ್ ಗೇಮ್ ಆಡೋದಕ್ಕೆ ಸಾಧ್ಯ? ಅವನು ಮುಂದೆ ನಮ್ಮನ್ನ ಕೆಟ್ಟವರನ್ನಾಗಿ ಮಾಡಿ ತಾನು ಮಹಾ ಸಂಪನ್ನ ಅಂತ ತೋರಿಸ್ಕೋಬೇಕಲ್ಲ. ಅವ್ರು ಯಾರು ನಿನ್ನ ಜೈಲಿಂದ ಬಿಡಿಸ್ಲಿಲ್ಲ. ಅವ್ರಿಗೆ ಯಾರಿಗೂ ನಿನ್ ಮೇಲೆ ಕಾಳಜಿನೇ ಇಲ್ಲ. ನಾನೇ ನಿನ್ಗೋಸ್ಕರ ಅಯ್ಯೋ ಅಂತಿರೋದು. ಹಾಗೆ ಹೀಗೆ ಅಂತ ಅವನ ತಲೆನ ಕೆಡಿಸಿ ತನ್ನ ಕೈವಶ ಮಾಡ್ಕೊಂಡು ನಮ್ಮ ವಿರುದ್ಧ ಎತ್ಕಟ್ಟೋದಕ್ಕೆ ನೋಡ್ತಾ ಇದ್ದಾಳೆ. ಏನ್ ನಡೀತಾ ಇದೆ ಇಲ್ಲಿ? ನೀವ್ ನೋಡಿದ್ರೆ ಕನಕ ಶ್ರೀಕಾಂತ್ನ ಬಿಡಿಸ್ಕೊಂಡು ಹೋದ್ಲು ಅಂತ ಇದ್ದೀರಾ. ಅವಳು ಬಿಡಿಸ್ಕೊಂಡು ಹೋಗೋವರೆಗೂ ನೀವೇನ್ ಮಾಡ್ತಾ ಇದ್ರಿ? ಈ ಕನಕ ನೋಡಿದ್ರೆ ಶ್ರೀಕಾಂತ ಗೊತ್ತೇ ಇಲ್ಲ ಅಂತ ಇದ್ದಾಳೆ. ನಂಗೆ ಯಾಕೋ ಆತಂಕ ಆಗ್ತಾ ಇದೆ. ಶ್ರೀಕಾಂತ ಎಲ್ಲಿ ಹೋದ್ನೋ ಏನೋ. ರಿಯಲಿ ಥ್ಯಾಂಕ್ಸ್ ಪ್ರಿಯಾ. ಬರೀ ಊಟ ಕೊಡಿಸಿದ್ದಕ್ಕೆ ಮಾತ್ರ ಅಲ್ಲ, ನನ್ನನ್ನು ಜೈಲಿಂದ ರಿಲೀಸ್ ಮಾಡಿಸಿದ್ದಕ್ಕೆ ಕೂಡ. ಶ್ರೀಕಾಂತ್, ಹೇಗಿದೆ ಊಟ? ನೀವು ಇದನ್ನೇ ಸಾಕು ಅಂದ್ರಿ. ನಾನು ನಿಮ್ಮನ್ನ ಯಾವ್ದಾರ ದೊಡ್ಡ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗೋಣ ಅನ್ಕೊಂಡೆ, ಗೊತ್ತಾ? ನೋ ಥ್ಯಾಂಕ್ಸ್. ಊಟ ಮಾಡಿ 2 ದಿವಸ ಆಗಿತ್ತು ಪ್ರಿಯಾ ಅವರೇ. ಅದರಲ್ಲೂ ಇಂಥ ಊಟ ಮಾಡಿ ಸುಮಾರು ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು. ಯಾಕೆ? ಅದ್ರಲ್ಲಿ ಏನು ಸ್ಪೆಷಲ್? ನೀವು ದೊಡ್ಡ ಶ್ರೀಮಂತರ ಮನೆ ಹುಡುಗ, ಇದೆಲ್ಲ ನಿಮ್ಗೇನು ಹೊಸದಲ್ವಲ್ಲ? ಈ ಡಿಶಸ್ ಯಾವುದು ಹೊಸದಲ್ಲ. ನೀವು ನನ್ನ ಮುಂದೆ ಕುಂತಿರೋದ್ರಿಂದ ಇದೆಲ್ಲ ಸ್ಪೆಷಲ್ ಆಗ್ತಾ ಇದೆ ಅಷ್ಟೇ. ರಿಯಲಿ? ಹೌದು ಪ್ರಿಯಾ, ನಿಮ್ಮ ಉಪಚಾರ, ನಿಮ್ಮ ಒಳ್ಳೆತನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀವಿಷ್ಟು ಕ್ಲೋಸ್ ರಿಲೇಟಿವ್ ಆಗಿದ್ರು ನಿಮ್ಮ ಪರಿಚಯನೇ ಇರಲಿಲ್ಲ ಇಷ್ಟು ದಿವಸ. ರಿಯಲಿ ಐ ಮಿಸ್ ಯು ಎ ಲಾಟ್. ನನಗೂ ಹಾಗೆ ಅನಿಸ್ತಿದೆ. ಯು ನೋ ವಾಟ್ ಶ್ರೀಕಾಂತ್, ಇದುವರೆಗೂ ನನ್ನ ಕಾರ್ಯಕ್ಕೆ ಸಿಗ್ದಿದ್ದವ್ರು ಯಾರು ಬರ್ಕೊಳ್ದಿಲ್ಲ. ಯಾವುದೋ ಸಂಬಂಧದಳೆ ನಿಮ್ಮನ್ನ ಸೇವ್ ಮಾಡಿದೆ. ನೀವು ಹೇಳೋದು ನಿಜ ಪ್ರಿಯಾ. ನನಗೂ ತುಂಬ ಶಾಕ್ ಆಗೋಗ್ಬಿಟ್ಟಿತ್ತು. ಎಸ್. ಹಾ, ನಾನು ಟ್ರಾಫಿಕ್ ಪೊಲೀಸ್ನ ಕರೆಸ್ತೀನಿ ಅಂದಾಗ ನೀವು ತುಂಬ ಹೆದರ್ಬಿಟ್ರಿ. ನನಗೇನೋ ನೀವು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನಿಸ್ತು. ಪ್ರಿಯಾಂಕಾ ಅವರೇ, ನಾನು ಆ ರೀತಿ ಎಲ್ಲ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಶ್ರೀಕಾಂತ್, ಫಸ್ಟ್ ಆಫ್ ಆಲ್ ಹಾಗೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಹುಡುಗರು ಹುಡುಗಿನ ಮಾತಾಡ್ಸೋದು, ಫ್ಲರ್ಟ್ ಮಾಡೋದು, ಅದನ್ನೆಲ್ಲ ತಪ್ಪು ಅಂದ್ರೆ ಹೇಗೆ? ಅದು ಈ ವಯಸ್ಸಲ್ಲಿ ಅದೆಲ್ಲ ಕಾಮನ್ ತಾನೆ. ಯು ನೋ, ಐ ರಿಯಲಿ ಲೈಕ್ ಇಟ್. ಹಾಗೆ ನೀವು ಮಾಡಿದ ತಪ್ಪು ಅಂತ ನನ್ಗೆ ಅನ್ಸಿದ್ರೆ ನಾನು ಯಾಕೆ ನಿಮ್ಗೆ ಬೇಲ್ಕೊಟ್ಟು ಬಿಡ್ಸ್ಕೊಂಡ್ ಬರ್ತಿದ್ದೆ? ನೋ ಶ್ರೀಕಾಂತ್, ನೀವು ಯಾವ ತಪ್ಪು ಮಾಡಿಲ್ಲ ಅಂತ ನನ್ಗೆ ಅನಿಸ್ತಿದೆ. ಥ್ಯಾಂಕ್ಸ್ ಅಲಾಟ್ ಪ್ರಿಯಾ ಅವರೇ, ನನಗೆ ಬೇಲ್ ಕೊಡಿಸಿ ದೊಡ್ಡ ಸಹಾಯ ಮಾಡಿದ್ರಿ. ಶ್ರೀಕಾಂತ್, ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ? ನೀವು ಬೇರೆ ಯಾರೂ ಅಲ್ಲ, ಯು ಆರ್ ಮೈ ರಿಲೇಟಿವ್. ನಾನು ನನ್ನ ಕರ್ತವ್ಯ ಮಾಡ್ತಿದ್ದೆ ಅಷ್ಟೇ. ಆದರೂ ಪ್ರಿಯಾ ಅವರೇ, ನಾನು ಕಾರಿಗೆ ಸಿಕ್ಕಿದಾಗ ಸಿಟ್ಟಿನಲ್ಲಿ ನಿಮಗೆ ಬೈದು ಬಂದಿದ್ದೆ. ಅದನ್ನೆಲ್ಲ ಮರೆತು ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ರಿಯಲಿ ಐ ಆಮ್ ಲಕ್ಕಿ. ಆ್ಯಕ್ಚುಲಿ ನಾನು ಲಕ್ಕಿನೇ. ಅಕಸ್ಮಾತ್ ಬ್ರೇಕ್ ಒತ್ತೋದ್ರಲ್ಲಿ ಒಂದು ಕ್ಷಣ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಲೈಫ್ ಲಾಂಗ್ ನನ್ನ ರಿಲೇಟಿವ್ನ ನನ್ನ ಕೈಯಾರೆ ಕೊಂದ್ಬಿಟ್ಟೆ ಅನ್ನೋ ಗಿಲ್ಟ್ನಲ್ಲಿ ಒದ್ದಾಡಬೇಕಿತ್ತು. ಬಟ್ ಗಾಡ್ಸ್ ಗ್ರೇಟ್, ಹಾಗೇನೂ ಆಗಲಿಲ್ಲ. ಇನ್ಮೇಲೆ ನಿಮಗೆ, ನಿಮ್ಮ ಮನೆಯವ್ರಿಗೆ ಯಾವುದೇ ಥರ ಕಷ್ಟ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ನೋಡಿ ಮಾತಾಡ್ತಾನೆ ಇದ್ದೀನಿ, ನೀವು ತುಂಬ ಹಸ್ದಿದ್ದೀರಾ. ಊಟ ಮಾಡಿ.